ನನಗೆ ಬಹು ಮೂಲಗಳಿಂದ ಹಣ, ಆಸ್ತಿ, ಐಶ್ವರ್ಯಗಳು ನನ್ನ ಬಳಿ ಹೇರಳವಾಗಿ ಬರುತ್ತಿದೆ. ನನಗೆ ನಾನು ಅಂದುಕೊಂಡಿದ್ದೆಲ್ಲವೂ ಸುಲಭವಾಗಿ ಆಗುತ್ತಿದೆ. ನಾನು ಎಷ್ಟು ಹಣವನ್ನು ಬೇಕಾದರೂ ನನ್ನ ಜೀವನಕ್ಕೆ ಸ್ವೀಕರಿಸಲು ತಯಾರಾಗಿದ್ದೇನೆ. ನಾನು ಮೂಲತಃ ಪರಬ್ರಹ್ಮನ ಸ್ವರೂಪವಾಗಿರುವುದಕ್ಕೆ ನನಗೆ ಎಲ್ಲವೂ ಸುಲಭವಾಗಿ ಸಾಧ್ಯ. ಥ್ಯಾಂಕ್ ಯು ಯೂನಿವರ್ಸ್, ಫಾರ್ ಐ ಆಮ್ ರಿಚ್, ಹೆಲ್ದಿ ಆ್ಯಂಡ್ ವೆಲ್ದಿ. ಇವರಿಗೆಲ್ಲ 100% ಇದೆಲ್ಲ ಹೋಗ್ಬಿಡುತ್ತಪ್ಪ ಈ ವರ್ಷ, ಇದೆಲ್ಲ ತೀರಿಸ್ಬಿಡ್ತೀರಾ, ಇದೆಲ್ಲ ಚೆನ್ನಾಗಾಗುತ್ತೆ ಅಂತ 100% ಗ್ಯಾರಂಟಿ ಕೊಡಬೇಕು ಅಂದರೆ ಏನು ಮಾಡಬೇಕು? ನಮ್ಮದು ಒಂದು ಹೊಸ ಆ್ಯಪ್ ರಿಲೀಸ್ ಆಗಿದೆ. ಆ ಆ್ಯಪ್ ಹೆಸರೇನು ಗೊತ್ತಾ? ಮನಿ ಈಸ್ ಹ್ಯಾಪಿನೆಸ್ ಅಂತೇಳಿ. ನಿಮ್ಮ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಆ್ಯಂಡ್ರಾಯ್ಡಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಕಳೆದ ಡಿಸೆಂಬರ್ ತಿಂಗಳಲ್ಲಿ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ ತುಂಬ ಚೆನ್ನಾಗಿ ನಡೆಯಿತು. ಹೊರ ದೇಶದಿಂದ, ರಾಜ್ಯದಿಂದ, ಬೇರೆ ಬೇರೆ ಊರುಗಳಿಂದ ಜನರು ಬಂದು ನಮ್ಮ ವರ್ಕ್ಶಾಪ್ನ ಅಟೆಂಡ್ ಮಾಡಿದರು. ಹಾಗೆ ವರ್ಕ್ಶಾಪ್ನಲ್ಲಿ ಬಂದವರಿಗೆ ಹಲವಾರು ಸನಾತನ ವಿಶ್ವ ಶ್ರೀಮಂತ ಮಂತ್ರತಂತ್ರಗಳನ್ನು ಗುರುಗಳು ಹೇಳಿಕೊಟ್ರು. ವರ್ಕ್ಶಾಪ್ನಲ್ಲಿ ಕಲಿತುಕೊಂಡು ವಿಶ್ವ ವಿಚಾರಗಳನ್ನು ತಾವು ಇಂಪ್ಲಿಮೆಂಟ್ ಮಾಡಿ ನೀವು ಶ್ರೀಮಂತರು ಆಗಬೇಕು. ನಿಜವಾಗಲೂ ಶ್ರೀಮಂತರು ಆದರೆ ಅದೇ ನಮ್ಮ ಗುರುಗಳಿಗೆ ನೀವು ಸಲ್ಲಿಸುವ ನಿಜವಾದ ಗುರುದಕ್ಷಿಣೆಯಾಗಿರುತ್ತೆ. ಹಾಗೇನೆ ಆನ್ಲೈನ್ನಲ್ಲಿ ಪ್ರಪ್ರಥಮ ಬಾರಿಗೆ 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಸಕ್ಸಸ್ಫುಲ್ ಆಗಿ ನಡೆಯಿತು. ಗುರುಗಳು ಹೇಳಿಕೊಟ್ಟಂಥ ವಿಶ್ವ ಮಂತ್ರತಂತ್ರಗಳನ್ನು ಕ್ರಿಯಾರೂಪಕ್ಕೆ ತಂದು ಬಿಸ್ನೆಸ್ ಮಾಡಿ ನೀವು ಐಶ್ವರ್ಯವಂತರು ಆಗಲೇಬೇಕು. ಆಗ ಮಾತ್ರ ಗುರುಗಳು ಕಲಿಸಿಕೊಟ್ಟ ವಿಶ್ವವಿದ್ಯೆಗೆ ಸಾರ್ಥಕತೆ ಸಿಗುತ್ತೆ. ಗುರುಗಳ ಋಣ ಸ್ವಲ್ಪವಾದರೂ ತೀರಿದಂತಾಗುತ್ತೆ. 2025ನೇ ವರ್ಷದಲ್ಲಿ ಇದ್ದೀವಿ. ನಮಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಎಷ್ಟೋ ವರ್ಷಗಳ ಮೇಲೆ ವರ್ಷಗಳು ಬರ್ತಾನೇ ಇರುತ್ತೆ, ಹೋಗ್ತಾನೆ ಇರುತ್ತೆ. ನಾವು ಏನು ಅಂದ್ಕೊಂಡಿದ್ವೋ ಅದನ್ನು ಎಷ್ಟು ಮಾಡಿದ್ದೀವಿ? ಇನ್ನಾದರೂ 2025ರಲ್ಲಿ ನಾವು ಅಂದುಕೊಂಡಿದ್ದನ್ನು ಖಂಡಿತವಾಗಿ ಮಾಡೋಣ. ವಿಶ್ವದ ರಹಸ್ಯ ಶಕ್ತಿ ಗುರುಗಳ ಆಶೀರ್ವಾದದಿಂದ ಸಾಧನೆ ಮಾಡಬೇಕು. ನಮ್ಮೆಲ್ಲರ ಕೈನಲ್ಲಿ ಎಲ್ಲವೂ ಸಾಧ್ಯ ಇದೆ. ಮನಸ್ಸಿದ್ರೆ ಮಾರ್ಗ ಅಂತಾರಲ್ಲ ಹಾಗೆ. ಮುಂಬರುವ 2025ನೇ ಜನವರಿ ತಿಂಗಳಲ್ಲಿ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ನ ವಿಶೇಷತೆ ತಿಳ್ಕೋಬೇಕು ಅಂದರೆ ತಾವು ಈ ಎಪಿಸೋಡ್ನ ಕಂಪ್ಲೀಟ್ ಆಗಿ ನೋಡಬೇಕು. ಮೊದಲನೇ ವಿಶೇಷತೆ ಹೀಗಿದೆ. ಹಣ ಒಂದೊಂದು ಸಾರಿ ಇರುತ್ತೆ, ಒಂದೊಂದು ಸಾರಿ ಇರಲ್ಲ. 1000 ಸಂಪಾದನೆ ಮಾಡೋದೇ ಕಷ್ಟ, ಇನ್ನು ಲಕ್ಷ ಸಂಪಾದನೆ ಮಾಡೋಕೆ ಆಗುತ್ತಾ? ಕೋಟಿ ಸಂಪಾದನೆ ಮಾಡೋಕೆ ನಿಜವಾಗ್ಲೂ ನಮ್ಮ ಕೈಯಲ್ಲಿ ಆಗುತ್ತಾ? ನಿಮ್ಮ ಹತ್ತಿರ ಯಾವಾಗಲೂ ದುಡ್ಡಿರಬೇಕು, ನೀವು ಶ್ರೀಮಂತರಾಗಬೇಕು. 2025ನೇ ವರ್ಷದಲ್ಲಿ ಕನಿಷ್ಠ 1 ಕೋಟಿ ದುಡಿಲೇಬೇಕು ಅಂತ ಇರುವವರು ಈ ವರ್ಕ್ಶಾಪ್ನ ಅಟೆಂಡ್ ಮಾಡಲೇಬೇಕು. 2025ನೇ ವರ್ಷದಲ್ಲಿ ಕನಿಷ್ಠ 1 ಕೋಟಿ ಮಾಡುವ ಧನ ತಂತ್ರವನ್ನು ಗುರುಗಳು ವಿಶೇಷವಾಗಿ ಈ ಸಲ ತಿಳಿಸಿಕೊಡಲಿದ್ದಾರೆ. ಎರಡನೇ ವಿಶೇಷತೆ, ಎಷ್ಟೋ ಜನಕ್ಕೆ ಏನು ಮಾಡಬೇಕು, ಏನು ಮೆಡಿಟೇಷನ್ ಮಾಡಬೇಕು, ಹಣ ಬರಬೇಕು ಅಂದರೆ ಹೇಗೆ ಮೆಡಿಟೇಷನ್ ಮಾಡಬೇಕು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತ ಇರುವವರು ಸ್ಪೆಷಲ್ ಆಗಿ ಈ ಸಲದ ಕ್ಲಾಸ್ನಲ್ಲಿ ಗುರುಗಳು ಮನಿ ಮೆಡಿಟೇಷನ್ ಅನ್ನ ಕಲಿಸಿಕೊಡಲಿದ್ದಾರೆ. ಮೂರನೇ ವಿಶೇಷತೆ, ಸಾಲ ಯಾವಾಗ್ಲೂ ಸಾಲ, ಆಚೆನೆ ಬರಕ್ಕಾಗ್ತಿಲ್ಲ, ಸಾಕಪ್ಪ ಸಾಕು, ಮೈಂಡ್ ತುಂಬಾ ಬರೀ ಸಾಲನೇ ತುಂಬ್ಕೊಂಡ್ಬಿಟ್ಟಿದೆ ಅಂತ ಇರುವವರು ಬೇಗ ಸಾಲದಿಂದ ಆಚೆ ಬರಬೇಕು ಅಂತ ಅನ್ಕೊಂಡಿರೋರು ಈ ಕ್ಲಾಸ್ನ ಅಟೆಂಡ್ ಮಾಡಿ. ಗುರುಗಳು ಬೇಗ ಸಾಲ ತೀರಿಸುವ ರಹಸ್ಯ ಸಬ್ ಕಾನ್ಶಿಯಸ್ ಮೈಂಡ್ ಟೆಕ್ನಿಕ್ ಅನ್ನ ತಿಳಿಸಿಕೊಡಲಿದ್ದಾರೆ. ನಾಲ್ಕನೇ ವಿಶೇಷತೆ, ಎಷ್ಟೇ ಪ್ರಯತ್ನ ಪಟ್ಟರೂ ಕೋರ್ಟ್ ಕೇಸ್ ಸಾಲ್ವ್ ಆಗ್ತಿಲ್ಲ, ಎಷ್ಟೇ ಪ್ರಯತ್ನ ಪಟ್ಟರೂ ಮದುವೆನೇ ಆಗ್ತಿಲ್ಲ, ಎಷ್ಟೊಂದು ಸಾರಿ ಪ್ರಯತ್ನ ಪಟ್ಟರೂ ರಿಲೇಷನ್ಶಿಪ್ಪಲ್ಲಿ ಇರುವಂಥ ಪ್ರಾಬ್ಲಮ್ ಸಾಲ್ವ್ ಆಗ್ತಿಲ್ಲ, ನಾವೆಷ್ಟೇ ಪ್ರಯತ್ನ ಪಟ್ಟರೂ ಬರಬೇಕಾಗಿರುವ ದುಡ್ಡು ನಮಗೆ ಬರ್ತಾ ಇಲ್ಲ. ನೀವು ಅಂದುಕೊಂಡಿದ್ದು 2025ನೇ ವರ್ಷದಲ್ಲಿ ನಿಜವಾಗಲೂ ಆಗಬೇಕು ಅಂದರೆ ಸನಾತನ 63 ದಿನಗಳ ಸರ್ವಸಿದ್ಧಿ ವ್ರತವನ್ನು ಗುರುಗಳು ಹೇಳಿಕೊಡಲಿದ್ದಾರೆ. ತಾವು ಕಲಿತು ಮಾಡಬೇಕು.
5ನೇ ವಿಶೇಷತೆ, ಬಿಸ್ನೆಸ್ ಮಾಡ್ತಿದ್ದೀರಾ, ನೀವು ಅಂದುಕೊಂಡಂತೆ ಬಿಸ್ನೆಸ್ ಆಗ್ತಾ ಇಲ್ವಾ, ಏನೋ ಪ್ರಾಬ್ಲಮ್ ಆಗಿದೆಯಾ, ಯಾಕೆ ಬಿಸ್ನೆಸ್ನಲ್ಲಿ ಲಾಭ ಬರ್ತಿಲ್ಲ ಅನ್ನೋ ಅಂಥವರು ಈ ವರ್ಕ್ಶಾಪ್ನ ಅಟೆಂಡ್ ಮಾಡಿ. ಗುರುಗಳು ವಿಶೇಷವಾಗಿ ಬಿಸ್ನೆಸ್ ಲಾಭದಾಯಕವಾಗಿ ಆಗಬೇಕು ಅಂದರೆ ಒಂದು ರಹಸ್ಯವನ್ನ ಹೇಳ್ಕೊಡ್ತಿದ್ದಾರೆ. ಅದರ ಹೆಸರು ಒಂದು ವಿಶ್ವ ರಹಸ್ಯ. ಅದನ್ನ ತಿಳಿಸಿಕೊಡಲಿದ್ದಾರೆ. ತಾವೆಲ್ಲರೂ ವರ್ಕ್ಶಾಪ್ಗೆ ಬಂದು ಅಟೆಂಡ್ ಮಾಡಿ. 6ನೇ ವಿಶೇಷತೆ, ನಮ್ಮೆಲ್ಲರ ಜೀವನದಲ್ಲಿ ಒಂದೇ ಥರ ಇರತ್ತಾ? ಎಲ್ಲರ ಲೈಫ್ ಯಾವಾಗಲೂ ಒಂದೇ ಥರ ಹೋಗ್ತಿರತ್ತಾ? ಎಲ್ಲ ಟೈಮ್ನಲ್ಲಿ ಎಲ್ಲವೂ ಒಂದೇ ಥರ ನಡೀತಿರತ್ತಾ? ಇಲ್ಲ ಅಲ್ವಾ. ಸಡನ್ ಆಗಿ ಕೆಲಸ ಹೋಗುತ್ತೆ, ಬಿಸ್ನೆಸ್ ಲಾಸ್ ಆಗುತ್ತೆ, ಫ್ಯಾಮಿಲಿಯಲ್ಲಿ ಸಂಪಾದನೆ ಮಾಡೋರು ತೀರ್ ಹೋಗ್ತಾರೆ, ನಮಗೆ ಕಾಯಿಲೆ ಬಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ಬೋದು, ಅಥವಾ ಇದೆಲ್ಲವನ್ನ ಹೇಗಪ್ಪ ಸರಿ ಮಾಡೋದು ಅಂತ ಯೋಚನೆಗೆ ಬೀಳ್ತೀವಿ. ಇಂಥ ಟೈಮ್ನಲ್ಲಿ ಬೇಕಾಗಿರೋದೇ ಎಮರ್ಜೆನ್ಸಿ ಫಂಡ್. ಲೈಫ್ನಲ್ಲಿ ಏನೇ ಆದರೂ ಚೆನ್ನಾಗಿರಬೇಕು. ಸೊ ಎಮರ್ಜೆನ್ಸಿ ಫಂಡ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಗುರುಗಳು ಈ ವರ್ಕ್ಶಾಪ್ನಲ್ಲಿ ತಿಳಿಸಿಕೊಡಲಿದ್ದಾರೆ. 2025ರಲ್ಲಿ ನಿಮ್ಮ ಬದುಕಿನಲ್ಲಿ ಹಣ ಆಕರ್ಷಣೆಯಾಗಿ ಶ್ರೀಮಂತರಾಗಬೇಕು ಅಂದರೆ ನೀವು ಬರುವಾಗ 3 ನಿಂಬೆಹಣ್ಣು, 3 ಮುಳ ಕೆಂಪು ದಾರ, 3 ಅರಿಶಿಣ ಕೊಂಬನ್ನು ಕಪ್ಪು ಬಟ್ಟೆಯಲ್ಲಿ ಸುತ್ತಿ ತಗೊಂಡು ಬನ್ನಿ. 2025ನೇ ವರ್ಷವನ್ನು ಶುಭ ಲಾಭದಿಂದ, ಗುರುಗಳ ದಿವ್ಯ ಆಶೀರ್ವಾದದಿಂದ ಶುರು ಮಾಡಲು ಈ ಕಾರ್ಯಾಗಾರಕ್ಕೆ ಬನ್ನಿ. ನಮ್ಮ ಗುರುಗಳು ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವಶಕ್ತಿಯನ್ನ ಸಿದ್ಧಿಪಡಿಸಿಕೊಂಡಿದ್ದಾರೆ. ಅವರ ಶಕ್ತಿ ಅಪಾರ, ಅವರ ವಿಶ್ವಜ್ಞಾನ ಅನಂತ. ಗುರುಗಳ ವಿಶ್ವಶಕ್ತಿಯುಳ್ಳ ದಿವ್ಯ ಆಶೀರ್ವಾದವನ್ನ ತಾವು ಸ್ವೀಕರಿಸಿ ಹಣ, ಆಸ್ತಿ, ಐಶ್ವರ್ಯಗಳ ಎಲ್ಲ ರಹಸ್ಯಗಳನ್ನ ಕಲಿತು ಶ್ರೀಮಂತರಾಗಿ. ಮತ್ಯಾಕ್ ತಡ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನ ಪಡೆದವರು, ಫೈನಾನ್ಷಿಯಲ್ ಪ್ಲಾನರ್, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ತಜ್ಞರು, ಭೂದೋಷ ನಿವಾರಕರು, ಪ್ರೇತದೋಷ ಉಚ್ಚಾಟಕರು, ಸಾಕಷ್ಟು ಜನರ ಬಾಳಿನಲ್ಲಿ ಪರಿವರ್ತನೆಯ ತಂದುಕೊಟ್ಟು ಜಿ ಕನ್ನಡ ನ್ಯೂಸ್ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ದುಡ್ಡಿನ ದ್ರೋಣಾಚಾರ್ಯ ಎಂದೇ ಹೆಸರಾದವರು ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ಇವತ್ತು ನಂದು 2 ಪ್ರಶ್ನೆ ಆ್ಯಕ್ಚುಲಿ. ಒಂದು, ನೀವು ಯಾವಾಗಲೂ ಹೇಳ್ತಿರ್ತೀರಿ 9,000ನ ಇಟ್ಕೊಳ್ಳಿ, 9,000 ಇಟ್ಕೊಳ್ಳಿ ಅಂತ. ಇನ್ಫ್ಯಾಕ್ಟ್ ವರ್ಕ್ಶಾಪಿಗೆ ಬರೋವಾಗಲೂ ಹೇಳ್ತೀರಿ 9,000 ತೊಗೊಂಡು ಬನ್ನಿ ಅಂತ ಹೇಳಿ. ಯಾಕೆ 9? ಈ 9 ಅನ್ನೋ ನಂಬರಿಗೂ ಯೂನಿವರ್ಸ್ಗೂ ನಮಗೂ ಏನಾದರೂ ಲಿಂಕ್ ಇದೆಯಾ? ಏನಕ್ಕೆ ಇದು ಅನ್ನೋದು ಒಂದು ಪ್ರಶ್ನೆ. ಹಾಗೆ 2ನೇ ಪ್ರಶ್ನೆ, ದೇವರು ಅಂದರೆ ಯಾರು? ದೇವ್ರಂದರೆ ಏನು? ಯೂನಿವರ್ಸ್ ಅಂದರೆ ಏನು? ನಾವು ಏನನ್ನ ಅಂದ್ಕೊಂಡು ಬಿಲೀವ್ ಮಾಡ್ತಿದ್ದೀವಿ ಗುರುಜಿ? ವೆಲ್ ಬೋತ್ ಆರ್ ವೆರಿ ಇಂಟ್ರೆಸ್ಟಿಂಗ್. ಐ ಥಿಂಕ್ ಎಲ್ಲರಿಗೂ ತುಂಬ ಎಕ್ಸೈಟ್ಮೆಂಟ್ ಆಗಿಬಿಟ್ಟಿರುತ್ತೆ ಈ ಕ್ವೆಶನ್ಸ್ನ ತಿಳ್ಕೊಳ್ಬೇಕು, ಆನ್ಸರ್ ತಿಳ್ಕೊಬೇಕು ಅಂತಂತೇಳಿ. ಅದಕ್ಕೂ ಮುಂಚಿತವಾಗಿ ನಾನು ಒಂದನ್ನು ಹೇಳಬೇಕು. ಯಾಕೆ 9,000? ಸೊ ದೇವರಿಗಿಂತ ಜಾಸ್ತಿ 9,000ನೇ ಆಲೋಚನೆ ಇರುತ್ತೆ ನಿಮಗೆಲ್ಲ. 9 ಅನ್ನೋದರ ಸಿಗ್ನಿಫಿಕೆನ್ಸ್ ಏನು, ಅದು ಇಟ್ಕೊಂಡ್ರೆ ದುಡ್ಡು ಬಂದ್ಬಿಡುತ್ತಾ ಅಂತಂತೇಳಿ. ವೆಲ್, ಲೆಟ್ ಮಿ ಪುಟ್ ಇಟ್ ದಿಸ್ ವೇ. ನಿಮಗೆಲ್ರಿಗೂ ಅರ್ಥ ಆಗಲಿ ಅಂತ ನಾನು ಪ್ರತಿ ಸಲ ಕತೆ ಹೇಳ್ತಿರ್ತೀನಿ. ಕತೆ ಹೇಳೋ ಉದ್ದೇಶ ನನಗೆ ಕತೆ ಗೊತ್ತಿದೆ ಅನ್ನೋ ಕಾರಣಕ್ಕಲ್ಲ, ಬಟ್ ಎಲ್ರಿಗೂ ಅರ್ಥ ಆಗಲಿ ಅನ್ನೋ ಸಲುವಾಗಿ. ಒಂದು ಸಲ ರಾಜರ ಆಸ್ಥಾನದಲ್ಲಿ ಸ್ವಾಮಿ ವಿವೇಕಾನಂದರು ಅವತ್ತು ಹೋಗಿರ್ತಾರೆ. ಸೊ ವಿವೇಕಾನಂದರು ಕೂತ್ಕೊಂಡಿರ್ತಾರೆ, ಮಹಾರಾಜರು ಕೂತಿರ್ತಾರೆ. ಆಗ ಸಣ್ಣಗೆ ಒಬ್ಬರು ಬರ್ತಾರೆ, ತುಂಬ ಗೊತ್ತಿರೋರು, ಪಾಂಡಿತ್ಯ ಗೊತ್ತಿರೋರು. ಅವ್ರು ಬಂದು ಹೇಳ್ತಾರೆ, ರೀ ದೇವ್ರಿದ್ದಾರೇನ್ರಿ? ಸುಮ್ಮನೆ ದೇವರು ದೇವರು ಅಂತ ಹೇಳ್ತಿರ್ತಾರೆ, ಯಾವಾಗ ನೋಡಿದ್ರು ನಾನು ಎಲ್ಲ ಗೊತ್ತಿರೋ ರೀತಿ. ಎಲ್ಲಿದ್ದಾರೆ ದೇವರು ಅಂತಂತೇಳಿ ಪ್ರಶ್ನೆ ಮಾಡ್ತಿರ್ತಾರೆ. ಸೊ ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಆಯಿತು, ಒಂದು ನಿನಗೆ ಸಣ್ಣದೊಂದು ಏನೋ ಒಂದು ಇದಿದೆ, ಒಂದು ಎಕ್ಸ್ಪೆರಿಮೆಂಟ್ ಇದೆಯಪ್ಪ. ಸೊ ದೇವರು ಇನ್ನೊಂದು ಕ್ವೆಶನ್ ಕೇಳ್ತಾರೆ ಅವರು, ಅಲ್ಲ ವಿಗ್ರಹಗಳು, ನೀವೆಲ್ಲ ವಿಗ್ರಹಗಳನ್ನ ಆರಾಧನೆ ಮಾಡ್ತೀರಾ, ನಿಜವಾಗ್ಲೂ ದೇವರು ಇರೋದೇ ಆದರೆ ಈ ವಿಗ್ರಹಗಳು ಎತ್ತಕ್ಕೆ ಬೇಕು? ಅವನು ತುಂಬ ಮೇಧಾವಿ ಆಗಿರ್ತಾನೆ, ಅವನಿಗಿರೋ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೇಳ್ತಿರ್ತಾನೆ ಸ್ವಾಮಿ ವಿವೇಕಾನಂದರಿಗೆ, ಅಲ್ಲ ನನಗೆ ಗೊತ್ತಿದೆ ದೇವರು ಅನ್ನೋದೊಂದು ಎನರ್ಜಿ,
ದೇವರು ಅನ್ನೋದೊಂದು ವೈಬ್ರೇಷನ್ನು, ಅದಕ್ಕೆ ಆಕಾರ ಇಲ್ಲ, ಅದಕ್ಕೆ ಈ ಥರ ಒಂದು ರೂಪ ಇಲ್ಲ, ಹೆಸರಿಲ್ಲ ಅಂತೆಲ್ಲ ನನಗೆ ಗೊತ್ತಿದೆ. ಅಲ್ಲ, ನಿಮಗೂ ಎಲ್ಲ ಗೊತ್ತಿದೆ ಅಂತ ನಾನು ಭಾವಿಸಿದ್ದೀನಿ ಸ್ವಾಮಿ. ಆದರೆ ನೀವು ಯಾರಿಗೂ ಹೇಳ್ತಾನೆ ಇಲ್ವೇ? ಆ ಕಲ್ಲುಗಳೆಲ್ಲ ಏನಕ್ಕೆ ಬೇಕು, ಆ ಮೂರ್ತಿಗಳೆಲ್ಲ ಏನಕ್ಕೆ ಬೇಕು, ಆ ಶಿಲೆಗಳೆಲ್ಲ ಏನಕ್ಕೆ ಬೇಕು ಅಂತ ಕೇಳ್ತಾರೆ. ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಆಯಿತು, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಅದಕ್ಕೂ ಮುಂಚಿತವಾಗಿ ನಾನೊಂದು ಸಣ್ಣದೊಂದು ಎಕ್ಸ್ಪೆರಿಮೆಂಟ್ ಇದೆ, ನಾನು ನಿನಗೆ ಹೇಳೋದನ್ನು ನೀನು ಮಾಡ್ತೀಯಾ ಅಂತಾರೆ. ಹೇಳ್ರಿ, ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇವ್ರು ಯಾರಿಲ್ಲಿ ಕೂತಿರೋರು ಅಂತ ಕೇಳ್ತಾರೆ. ಅವರು ಮಹಾರಾಜರು, ಎಂಥ ಒಂದು ನಮ್ಮ ರಾಜ, ನಮ್ಮ ರಾಜ್ಯಕ್ಕೆ ಮಹಾರಾಜ ಅವರು ಅಂತಾರೆ. ಯಾರಿಗೆ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿದೆ. ಅದೇ ಹಾಲಲ್ಲಿ, ದರ್ಬಾರ್ ಹಾಲಲ್ಲಿ ರಾಜರದು, ಮಹಾರಾಜರದು ಪೇಂಟಿಂಗ್ ಇರುತ್ತೆ ಮೇಡಮ್. ಎಲ್ಲ ಗೋಡೆಗಳಿಗೂ ಪೇಂಟ್ ಮಾಡಿರ್ತಾರೆ, ಅಂದರೆ ಮಹಾರಾಜರ ಚಿತ್ರಗಳು. ಸೊ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇದು ಯಾರು? ಮಹಾರಾಜರು. ಅದು ಯಾರು? ಓಕೆ, ಮಹಾರಾಜರ ಚಿತ್ರಗಳು. ಅದಕ್ಕೋಗಿ ಸ್ವಲ್ಪ ಉಗಿಬೋದಾ ಅಂತ ಹೇಳ್ತಾರೆ. ಏನಿಲ್ಲ, ಏನು ಎಕ್ಸ್ಪೆರಿಮೆಂಟ್ ಸಿಂಪಲ್, ಹೋಗ್ಬಿಟ್ಟಲ್ಲೋಗಿ ಥೂ ಅಂತ ಉಗಿಬೇಕು. ಅದಕ್ಕೆ ಇವನು ಹೇಳ್ತಾನೆ, ಏನು ಮಾರಾಯ ನೀನು, ನಾನೇನೋ ಕ್ವೆಶನ್ ಕೇಳಿದ್ರೆ ನೀನು ಈಗ ಹೇಳ್ತಿದ್ದೀಯಾ? ಅದು ಮಹಾರಾಜರೇನಪ್ಪ, ಅದು ಚಿತ್ರನೇ, ಬಟ್ ಅದು ಸುಮ್ಮನೆ ಚಿತ್ರ ಅಲ್ಲ, ಅದು ಮಹಾರಾಜರೇ ಆ ಚಿತ್ರದಲ್ಲಿರೋ ಅಂಥದ್ದು. ಅದನ್ನು ಉಗಿದ್ರೆ ಮಹಾರಾಜರನ್ನು ಉಗಿದಂಗೆ ಅಂತ ಹೇಳ್ತಾರೆ. ಓ ಹೌದಾ? ಯಾರಾದರೂ ಧೈರ್ಯ ಇದೆಯಾ ಯಾರಿಗಾದರೂ ಈ ಸಭೆಯಲ್ಲಿ ಹೋಗಿ ಉಗಿಯೋದಕ್ಕೆ ಆ ಚಿತ್ರದ ಮೇಲೆ? ಯಾರೂ ಉಗಿಯಲ್ಲ. ಇನ್ಫ್ಯಾಕ್ಟು ಮಹಾರಾಜರಿಗೆ ಏನಪ್ಪ ಈ ರೀತಿ ಕ್ವೆಶನ್ ಕೇಳ್ತಿದ್ದಾನೆ, ಉಗಿಯೋದಕ್ಕೆ ನನ್ನ ಫೋಟೋ ಮೇಲೆ ಅಂತ ಅವನ ಮನಸ್ಸಲ್ಲಿ ಆಲೋಚನೆಗಳು ಬರ್ತಿರುತ್ತೆ. ಆಗ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು, ಆಫ್ಟರ್ ಆಲ್ ನಿನಗೆ ಗೊತ್ತಿದೆ ಆ ಚಿತ್ರದಲ್ಲಿ ಮಹಾರಾಜರ ಚಿತ್ರವೇ ಹೊರತು ಅದಕ್ಕೆ ಜೀವ ಇಲ್ಲ ಅಂಥೇಳಿ. ಬಟ್ ಇಲ್ಲಿ ನಿಜವಾದ ಜೀವಂತ ಜೀವ ಇರೋ ಮಹಾರಾಜ ಇದು. ಆಫ್ಟರ್ ಆಲ್ ಆ ಒಂದು ಫೋಟೋಗೆ ನಿನಗೆ ಉಗಿಯೋಕ್ಕಾಗಲಿಲ್ಲ, ಅದು ಮಹಾರಾಜ ಅಂತೀಯ. ಹಾಗಾದರೆ ದೇವರು ಎಲ್ಲೋ ಇದ್ದರೂ ಇಲ್ಲಿರೋ ವಸ್ತುಗಳೆಲ್ಲ ಅವನ ಸೃಷ್ಟಿನೇ. ಆದರೆ ಎಲ್ಲದರಲ್ಲೂ ದೇವರಿದ್ದಾನೆ ಅಂತ ತಾನೇ ಅರ್ಥ. ಕೆಲವರಿಗೆ ಆ ಶಿಲೆಯಲ್ಲೇ ದೇವರಿದೆ ಅಂತಂದರೆ ಅಂದ್ಕೊಳ್ಳಿ ಬಿಡು, ಅಲ್ಲ ನಿಜವಾಗ್ಲೂ ಅದ್ರಲ್ಲಿ ದೇವ್ರು ಇದ್ದಾರೆ ಅಂತ ತಾನೇ ಅರ್ಥ. ಇಲ್ಲ ಅಂತೇನಿಲ್ವಲ್ಲ. ನಿನಗೆ ಗೊತ್ತಿದೆ ಅನ್ನೋ ಕಾರಣಕ್ಕೆ ನೀನು ಎಲ್ಲರಿಗೂ ನಿನ್ನಂತೆಯೇ ಗೊತ್ತಿರಬೇಕು ಅಂತೇನಿಲ್ವಲ್ಲ. ಸೊ ನಿನಗಿನ್ನೂ ಗೊತ್ತಿಲ್ಲ ಕಣಯ್ಯ, ಜ್ಞಾನೋದಯ ಆಗಲಿಲ್ಲ, ದಯವಿಟ್ಟು ಹೋಗಿ ಧ್ಯಾನ ಮಾಡೋಗಪ್ಪ, ದೇವ್ರ ಬಗ್ಗೆ ತಿಳ್ಕೊ ಹೋಗು ಅಂತ ಕೇಳಿ ಕಳಿಸ್ತಾನೆ. ಅವನಿಗೆ ಜ್ಞಾನೋದಯ ಆಗುತ್ತೆ, ಅಲ್ಲಿಂದ ಆಚೆಗೆ ಕ್ವೆಶನ್ ಸಹ ಮಾಡಲ್ಲ. ನೋಡಿ ಎಂಥ ಚೆನ್ನಾಗಿ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಅದನ್ನೇ ನಮ್ಮ ಮನಿ ಈಸ್ ಹ್ಯಾಪಿನೆಸ್ಗೆ ತೆಗೆದುಕೊಂಡು ಬನ್ನಿ. 9,000 ಇಟ್ಕೊಂಡ್ರೆ ದುಡ್ಡು ಬರುತ್ತಾ? ಆ 100 ಕೋಟಿ ಅಂತ ಏನಿದೆಯೋ ನಮ್ಮ ಕನಸು, ಅದು 9,000. ಈ ಚಿತ್ರ ಇದ್ದಾಗೆ ಮಹಾರಾಜ ಅನ್ನುವಂಥದ್ದು 100 ಕೋಟಿ ಅಂತ ಅಂದ್ಕೊಳ್ಳಿ. ಈಗ 100 ಕೋಟಿ ಆಗೋದಕ್ಕೆ ಬೇಕಾಗಿರೋ ಬೀಜ ಯಾವುದು? ಈ 9,000. ಗೊತ್ತಾಯ್ತಾ ಮೇಡಮ್? ಈಗ ನಮ್ಮ ಪರ್ಸ್ ಖಾಲಿ ಇದ್ದಾಗ ನಮಗೆ ಹೇಗೆ ಅನಿಸುತ್ತೆ? ಧೈರ್ಯ ಬರುತ್ತಾ ನಮಗೆ? ಡು ವಿ ರಿಯಲಿ ಫೀಲ್ ವೆರಿ ಬೋಲ್ಡ್ ಆ್ಯಂಡ್ ಕರೇಜಿಯಸ್, ಸ್ಟ್ರಾಂಗ್ ಅನಿಸುತ್ತಾ? ಭಯ ಆಗ್ತಿರುತ್ತೆ ಇನ್ಫ್ಯಾಕ್ಟ್, ಏನಿಲ್ವಲ್ಲ ಅಂಥೇಳಿ. ಜಸ್ಟ್ ಇಮ್ಯಾಜಿನ್, ನಾವು ಖರ್ಚು ಮಾಡದೇ ಇದ್ದರೂ ನಮ್ಮ ಜೇಬಲ್ಲಿ 9,000 ಇದ್ದರೆ ನಮ್ಮ ಮನಸ್ಥಿತಿ ಹೇಗಿರುತ್ತೆ? ಅದು ಬೇರೆ ಮೇಡಮ್. ಅದು ಮನಸ್ಥಿತಿ ಹೇಳಲಿಕ್ಕೆ, ಊಹೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಜಸ್ಟ್ ಇಮ್ಯಾಜಿನ್, ನಾನು 9,000 ಅಂದರೆ 9,000ನೇ ಇಟ್ಕೊಳ್ಳಿ ಅಂತ ಹೇಳಲಿಲ್ಲ, 9,000ಕ್ಕಿಂತ ಜಾಸ್ತಿ ನಿಮ್ಮ ಅಕೌಂಟಲ್ಲಿ ಸುಮ್ಮನೆ ಯಾವಾಗಲೂ ಬ್ಯಾಲೆನ್ಸ್ ಬರ್ತಿರಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಯುವರ್ ಅಕೌಂಟ್ ಬ್ಯಾಲೆನ್ಸ್ ಈಸ್ ಸೇ 1 ಲಕ್ಷ ರೂಪಾಯಿ, ಇಲ್ಲ 9 ಲಕ್ಷ ರೂಪಾಯಿ, ಇಲ್ಲ ಇನ್ನೂ ಜಾಸ್ತಿ ಬರಲಿ, ಬಟ್ ನಾನು ಎಕ್ಸಾಂಪಲ್ಗೆ ಹೇಳೋದು. ಹೇಗೆ ಫೀಲ್ ಅನಿಸುತ್ತೆ? ಅದ್ರ ಬದಲು ನಿಮ್ಮ ಅಕೌಂಟ್ ಬ್ಯಾಲೆನ್ಸು ಮೈನಸ್ ಏನೋ 50 ರೂಪಾಯೋ ಇಲ್ಲ 500 ರೂಪಾಯೋ 1000 ರೂಪಾಯಿ ಆದರೆ ನಿಮ್ಗೆ ಹೇಗೆ ಅನಿಸುತ್ತೆ? ಸೊ ದಿಸ್ ಈಸ್ ಅ ಡಿಫ್ರೆಂಟ್ ಫೀಲ್ ಆಲ್ ಟುಗೆದರ್. ಸೊ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ಯಾರೆಲ್ಲ 9,000 ಇಟ್ಕೊಳ್ಳಲ್ವೋ, ನಾನು ಇವಾಗ ಹೇಳ್ತಿದ್ದೀನಿ, ಐ ವಸಿಫರಸ್ಲಿ ಔಟ್ವರ್ಡ್ಲಿ ಲೆಟ್ ಮಿ ಸೇ ಇಟ್, ನೀವು ಶ್ರೀಮಂತರಾಗೋದೇ ಇಲ್ಲ. ಈಗ 9ಕ್ಕೆ ಏನೆಲ್ಲ ಏನೋ ಬ್ಯೂಟಿ ಇದೆ, ಅದಕ್ಕೆ ಶಕ್ತಿ ಇದೆ ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಒಂದು ವಿಡಿಯೋ ಮಾಡಿದ್ದೀನಿ, 3, 6, 9 ಅಂತೇಳಿ. 3 ವರ್ಷ ಆಯಿತು ಆ ವಿಡಿಯೋ ಮಾಡಿ. ದಯವಿಟ್ಟು ಆ ವಿಡಿಯೋವನ್ನು ನೋಡಿ, ಸಂಪೂರ್ಣವಾಗಿ ಈ 9ರ ಮಹತ್ವ ನಿಮಗೆಲ್ರಿಗೂ ಗೊತ್ತಾಗ್ತಾ ಹೋಗುತ್ತೆ. ಸೊ 9 ಅನ್ನೋದು ತುಂಬ ಅದ್ಭುತವಾದ ಸಂಖ್ಯೆ ಈ ಬ್ರಹ್ಮಾಂಡದ ಒಂದು ಸೃಷ್ಟಿಯಲ್ಲಿ. ಎಲ್ಲರೂ, ನಾನು ಹೇಗೆ ಹೇಳಿದ್ದೀನಿ ಅಂದರೆ ಇದಕ್ಕೂ ಮುಂಚೆನೂ ಹೇಳಿದ್ದೀನಿ, ಸಾಲ ಆದರೂ ಮಾಡಿ 9,000 ನಿಮ್ಮ ಪರ್ಸಲ್ಲಿ ಇಟ್ಕೋಬೇಕು. ನಾನು ಹೇಳ್ತಾ ಇರೋದು ಸಾಲ ಆದರೂ ಮಾಡಿ.
ಅದೇ ರೀತಿ ನಿಮ್ಮ ಎಲ್ಲ ಎಷ್ಟಿದೆಯೋ ಬ್ಯಾಂಕ್ ಅಕೌಂಟು, ಎಲ್ಲ ಬ್ಯಾಂಕ್ ಅಕೌಂಟಲ್ಲೂ ದುಡ್ಡು ಯಾವಾಗಲೂ ಇಟ್ಟಿರಬೇಕು. ಇದು ರಿಸರ್ವ್ ಇದ್ದಾಗೆ, ನೀವು ತೆಗೆದುಕೊಳ್ಳೋದಕ್ಕಾಗಬಾರ್ದು, ನೀವು ತೆಗೆದುಕೊಳ್ಬಾರ್ದು. ಈಗ ಬಾಡಿಯಲ್ಲಿ ಬ್ಲಡ್ ಇದೆ, ನಾನು ಯಾರಿಗೋ ಒಬ್ಬರಿಗೆ ರಕ್ತ ಕೊಡಬೇಕು ಅಂತ ಅಂದ್ಕೊಳ್ಳಿ, ಎಷ್ಟು ಕೊಡ್ಬೋದು? 1 ಪಾಯಿಂಟ ಇಲ್ಲ 2, ಎಷ್ಟೋ ಹೇಳ್ತಾರೆ ಡಾಕ್ಟರ್ಸ್, ಅಷ್ಟೇ ತಾನೇ ಕೊಡೋಕ್ಕಾಗೋದು. ನನ್ನ ಹತ್ರ 5.5-6 ಲೀಟ್ರ್ ಇದೆ ಅಂತೇಳಿ 6.5 ಲೀಟ್ರೂ ಕೊಡೋದಕ್ಕಾಗುತ್ತಾ? ನಾನೇಗೆ ಜೋಪಾನ ಮಾಡ್ತೀನಿ ನನ್ನ ಒಂದು ರಕ್ತವನ್ನು? ಅದೇ ರೀತಿ ನಮ್ಮ ದುಡ್ಡು ಅದಕ್ಕೆ 9,000 ಇದ್ದ ತಕ್ಷಣ ದುಡ್ಡು ಬರುತ್ತಾ? ನಮ್ಗೆ ಯಾವಾಗ 9,000 ಇಟ್ಕೋಬೇಕು ಅಂತ ಮನಸ್ಥಿತಿ ಬರುತ್ತೋ ಅಲ್ಲಿಂದ ಆಚೆಗೆ ಆ ಯೂನಿವರ್ಸು ದುಡ್ಡು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವನು 9,000 ಜೋಪಾನ ಮಾಡ್ತಿದ್ದಾನೆ, ಹುಷಾರಿದ್ದಾನೆ, ಅದೇನೇ ಬಂದರೂ ಖರ್ಚು ಮಾಡ್ತಿಲ್ಲ. ಪ್ರತಿದಿನ ಈ 9,000ಕ್ಕೆ ನಾವು ಪೂಜೆ ಮಾಡಬೇಕು. ಪ್ರತಿದಿನ ಈ 9,000ಕ್ಕೆ ಬೆಳಿಗ್ಗೆ ಮತ್ತು ಸಂಜೆ ಮುತ್ತು ಕೊಡಬೇಕು. You feel that vibration when you have that 9,000 with you. Please have that with you. Not just that, ಕೌಂಟಿಂಗ್ ಮಷೀನ್ ಇರಬೇಕು ಅಂತ ಹೇಳಿದ್ದೀನಿ ನಾನು. ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕ್ಯಾಶ್ ಕೌಂಟಿಂಗ್ ಮಷೀನ್ ಇರಬೇಕು. ಯಾರಿಗೆ ಕ್ಯಾಶ್ ಕೌಂಟಿಂಗ್, ಯಾರು ನಾರ್ಮಲಾಗಿ ಕ್ಯಾಶ್ ಕೌಂಟಿಂಗ್ ಮಷೀನ್ ಇಟ್ಕೊಳ್ತಾರೆ ಮೇಡಮ್? ಬ್ಯಾಂಕ್ನವರು. ಯಾಕೆ ಇಟ್ಕೊಳ್ತಾರೆ ಅವರು? ಸಾಕಷ್ಟು ಮನಿ ಬರುತ್ತೆ, ಸೊ ಕೌಂಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ನೀವು ಯಾವಾಗ ಅದು ಇಟ್ಕೊಳ್ತೀರೋ ಯೂನಿವರ್ಸ್ ಏನಂತ ಭಾವಿಸುತ್ತೆ? ಈಗ ದೇವ್ರು ಏನಂತ ಅಂದ್ಕೊಳ್ತಾರೆ? ಓ ಆಲ್ರೆಡಿ ಮಷಿನ್ ತಂದ್ಬಿಟ್ನಾ, ಹಂಗಾದ್ರೆ ನಂದೇನು ಕೆಲಸ ಈಗ? ದುಡ್ಡು ಕೊಡೋದಲ್ವಾ? ಆ ಮನಸ್ಥಿತಿ ನೋಡಿ ಹೇಗಿದೆ ಅಂತ ಹೇಳಿ. ಯು ಆರ್ ಆಲ್ರೆಡಿ ಪ್ರಿಪೇರ್ಡ್ ಫಾರ್ ಸಮಥಿಂಗ್ ಫ್ಯಾಂಟಾಸ್ಟಿಕ್ ಟು ಹ್ಯಾಪನ್. ಯಾವಾಗ ಬಂದ ಮೇಲೆ ನೋಡೋಣ ಬಿಡು ಅಂತ ಮನಸ್ಥಿತಿ ಇರುತ್ತೋ, ದೇವರು ಹೇಳ್ತಾರೆ ನೀನು ತಂದ ಮೇಲೆ ನೋಡೋಣ ಬಿಡು. ಗೊತ್ತಾಗ್ತಿದೆಯಾ? ಗೊತ್ತಾಯ್ತಾ ಮೇಡಮ್? ಸೊ ಹಾಗಾಗಿ ದಟ್ ದ ಮೈಂಡ್ ಸೆಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಪೀಪಲ್ ಫೇಲ್ ಟು ಅಂಡರ್ಸ್ಟ್ಯಾಂಡ್, ಪೀಪಲ್ ಕ್ವೆಶ್ಚನ್, ಸುಮ್ಮನೆ ಡೌಟ್ ಪಡ್ತಿರ್ತಾರೆ. ಅಲ್ಲಯ್ಯ, ನಿಮ್ಮ ಮನೆಗೆ ಕ್ಯಾಶ್ ಕೌಂಟಿಂಗ್ ಮೆಷಿನ್ ತರಕ್ಕೆ ಹೇಳಿದ್ದು, ನಿಮ್ಮ ಪರ್ಸಲ್ಲಿ ದುಡ್ಡು ಇಟ್ಕೊಳಕ್ಕೆ ಹೇಳಿದ್ದು. ನಾನೇನಾದರೂ ಹೇಳಿದ್ನಾ? ಅಲ್ಲಿ ಹೋಗಿ ಆ ಮರಕ್ಕೆಲ್ಲ ಸುತ್ತಬಿಟ್ಟು, ಇಲ್ಲ ಆ ನೀರಲ್ಲೆಲ್ಲ ಮುಳುಗ್ಬಿಟ್ಟು, ಅಥವಾ ಇನ್ನೊಂದೇನೋ ಕೂತ್ಕೊಂಡು ಧ್ಯಾನ ಮಾಡಿಬಿಟ್ಟು ಅಲ್ಯಾರಿಗೋ ಕೊಟ್ಬಿಟ್ಟು, ಇಲ್ಲ ನನಗೇ ತಗೊಬಂದು ದುಡ್ಡು ಕೊಡಿ ಅಂತ ಹೇಳಿದ್ನಾ? ನಿಮ್ಮಲ್ಲಿ ತಾನೇ ಇಟ್ಕೊಳಕ್ಕೆ ಹೇಳಿದೆ ನಾನು. ಸೊ ಜಸ್ಟ್ ಇಮ್ಯಾಜಿನ್, ಏನು ನಿಮಗೆ ಅದೇ. ಐ ಡೋಂಟ್ ನೋ ವೈ ಯು ಥಿಂಕ್ ಟೂ ಮಚ್ ಅಬೌಟ್ ಆಲ್ ಸಚ್ ಥಿಂಗ್ಸ್. ಇದ್ರ ಬದಲು ನಾನೇನಾದರೂ ಹೇಳಿದೆ ಅಂದ್ಕೊಳ್ಳಿ, ಅಲ್ಲೆಲ್ಲೋ ಒಂದು ಜಾಗಕ್ಕೆ ಹೋಗಿ, ತುಂಬ ವಿಶೇಷವಾಗಿರುವಂಥ ಜಾಗ, ಅಲ್ಲಿ ಹೋಗಿ ಬಂದರೆ ಶ್ರೀಮಂತರಾಗ್ತೀರಾ. ಹೋಗಿ ಬರೋ ಖರ್ಚು 25,000 ಅಂದರೆ ಇವತ್ತೇ ಸಾಲ ಮಾಡ್ಕೊಂಡು ಹೋಗ್ತೀರಾ. ನನಗೆ ಗೊತ್ತಿದೆ ನಿಮ್ಮ ಬಗ್ಗೆ. ಮಕ್ಕಳಿಗೆ ಎಲ್ಲಿ ತಲೆ ಕೂದಲು ಕೊಡಬೇಕು ಅಂತ ನಿಮಗೆ ಗೊತ್ತಿದೆ. ಕರೆಕ್ಟಾಗಿ ಹೋಗಿ ಬರ್ತೀರಾ ನೋಡಿ, ಇಂಥವೆಲ್ಲ ಕರೆಕ್ಟಾಗಿ ಮಾಡ್ತೀರಾ. ವರ್ಷಕ್ಕೊಂದ್ಸಲಿ ಊರಬ್ಬ ಬರುತ್ತೆ, ಇಂಥ ಮರಿನೇ ಕಡಿಬೇಕು. ನಾನು ಹೇಳ್ಕೊಡಂಗಿಲ್ಲ, ನಿಮಗೆ ಗೊತ್ತಿದೆ ಯಾರ್ಯಾರನ್ನ ಕರಿಬೇಕು, ಏನೆಲ್ಲ ತರಬೇಕು, ಏನೆಲ್ಲ ತಿನ್ನಬೇಕು, ಇಂಥವೆಲ್ಲ ಪರ್ಫೆಕ್ಟಾಗಿ ಮಾಡ್ತಿದ್ದೀರಾ. ಅದೇ ಈ ವ್ಯಾಪಾರದ ವಿಚಾರಕ್ಕೆ, ಜೀವನದ ವಿಚಾರಕ್ಕೆ, ಲೈಫ್ನ ವಿಚಾರಕ್ಕೆ, ಸಾಲ ತೀರಿಸೋ ವಿಚಾರಕ್ಕೆ, ನಾವು ಶ್ರೀಮಂತರಾಗೋದಕ್ಕೆ ಏನಾದರೂ ಹೇಳಿದಾಗ ನೀವು ಡೌಟ್ ಪಡ್ತಾ ಇರ್ತೀರ ಕೂತ್ಕೊಂಡು. ಇದು ಮಾಡಿದ್ರೆ ಆಗ್ಬಿಡುತ್ತಾ? ಗುರು ಮಾಡು ಗುರು, ನೀನು ಫಸ್ಟ್ ಮಾಡಪ್ಪ, ಫಸ್ಟು ಆಮೇಲೆ ಹೇಳಿ ನನಗೆ ಬಂದಿಲ್ಲ ಆಗುತ್ತೋ ಇಲ್ವೋ ಅನ್ನೋದು ನೆಕ್ಸ್ಟ್ ಕ್ವೆಶ್ಚನ್. ಏನು ಚಾನ್ಸ್ ಮೇಡಮ್, ನಿಮ್ಮ ಹತ್ರನೇ ಇಟ್ಕೊಳಕ್ಕಲ್ವ ಮೇಡಮ್? ಇಟ್ಸ್ ನಾಟ್ ಅಬೌಟ್ ಗಿವಿಂಗ್ ಟು ಸಂಬಡಿ ಆ್ಯಂಡ್ ಗೆಟಿಂಗ್ ಫೂಲ್ಡ್. ಎಲ್ಲೋ ಇನ್ವೆಸ್ಟ್ ಮಾಡೋಕ್ಕೂ ಹೇಳಲಿಲ್ಲ, ಅಲ್ಲಿ ಜಾಗ ತೆಗೆದುಕೊಳ್ಳಿ 10 ಪಟ್ಟು ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳಲಿಲ್ಲ. ನಥಿಂಗ್ ಆಫ್ ದಟ್ ಸಾರ್ಟ್. ಸೊ ಹಾಗಾಗಿ ಪ್ಲೀಸ್ ಡೂ ದ್ಯಾಟ್. ಸೊ ಈ ಮುಂಬರುವ ವರ್ಕ್ಶಾಪ್ಗೆ ಯಾರು ಬರ್ತಿದ್ದೀರೋ, ಐ ಹೋಪ್ ಯು ವಿಲ್ ಬ್ರಿಂಗ್ ಆಲ್ ಆಫ್ ದಿಸ್. 3 ನಿಂಬೆಹಣ್ಣನ್ನು ಮರಿಬಾರ್ದು. ಅದಾದಮೇಲೆ 3 ಮೊಳ ಕೆಂಪು ದಾರವನ್ನು ಮರೆಯೋಂಗಿಲ್ಲ. ಹಾಗೆ ಇದರ ಜೊತೆ 3 ಅರಿಶಿಣ ಕೊಂಬನ್ನು ನೋಡಿ, ಇಲ್ಲಿದೆ ನನ್ನ ಕೈಯಲ್ಲಿ. ಹಾಗೆ ಇದನ್ನೆಲ್ಲ ಕಪ್ಪು ಬಟ್ಟೆಯಲ್ಲಿ ಸುತ್ತಕೊಂಡು ಬರಬೇಕು. ಇದರ ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ತಿಳ್ಕೊಳ್ಳೋಣ. ಸೊ ಎಲ್ಲರೂ ಕಲಿತು ಶ್ರೀಮಂತರಾಗೋಣ. ಇನ್ನೊಂದು ಕ್ವೆಶನ್ ಕೇಳಿದರು ಮೇಡಮ್ಮು, ದೇವ್ರ ಬಗ್ಗೆ ಕೇಳಿದರು. ದೇವ್ರು ನಾವು ನೋಡೋದಕ್ಕಾಗುತ್ತಾ? ಈಸ್ ಇಟ್ ರಿಯಲಿ ಪಾಸಿಬಲ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಹಿಮ್ ಅಂತೇಳಿ. ಯಾವೆಲ್ಲ ನಮಗೆ ಯೋಗ್ಯತೆ ಯಾವಾಗ ಬರುತ್ತೋ ಆಗ ಖಂಡಿತವಾಗಿಯೂ ಅವನು ಕಾಣಿಸ್ತಾನೆ. ನಾನು ನಿಮ್ಗೆ ಹೇಳಬೇಕು, ಈಗ ನೀವು ಕೇಳ್ಬೋದು, ನೀವು ನೋಡಿದ್ದೀರಾ ಅಂತಂತೇಳಿ. ಐ ಆಮ್ ಸೋ ಫಾರ್ಚುನೇಟ್. ನನಗೆ ಈ ಕ್ವಾಂಟಮ್ ಡೈನಮಿಕ್ಸಲ್ಲಿ ಇರೋ ಆ ಒಂದು ಸ್ಪಿರಿಟ್ ನನಗೆ ಕಾಣಿಸಿದೆ. ನಾನು ಲಾಸ್ಟ್ ಟೈಮ್ ಒಂದು ಸಲ ಹೇಳಿದ್ದೆ, ಯಾರೆಲ್ಲ ನನ್ನ ಪರ್ಸ್ನಲ್ ಮೀಟಿಗೆ ಬರ್ತಿರೋ ನನ್ನನ್ನು ಕೇಳಿ ಸ್ಪಿರಿಟ್ ಹೇಗಿರುತ್ತೆ ಅಂತಂತೇಳಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ಸೇಮ್ ಟು ಸೇಮ್ ಡೌಟ್ ನನಗೂ ಇತ್ತು. ಅದು ಹೇಗೆ ಕಾಣಿಸ್ತೋ 2024 ಐ ಶುಡ್ ಬಿ ಸೋ ಥ್ಯಾಂಕ್ಫುಲ್.
ಅಕ್ಟೋಬರಲ್ಲಿ ನನಗಿದೊಂದು ಗೊತ್ತಾಗಿರೋವಂಥದ್ದು. ಆಮೇಲೆ ಜಸ್ಟ್ ಹಿಮಾಲಯಕ್ಕೆ ಏನೋ ಹೋಗಿ ಬಂದಿದ್ದೇನೆ. ಸೊ ನನ್ನ ವೈಬ್ರೇಷನ್ ನನಗೆ ಗೊತ್ತಿದೆ. ಸೊ ಐ ಕೀಪ್ ಗೋಯಿಂಗ್ ಎವ್ರಿ ಟೈಮ್. ಸೊ ನಾವೆಲ್ಲರೂ ಶ್ರೀಮಂತರಾಗಬೇಕು, ಶ್ರೀಮಂತ ಮನಸ್ಥಿತಿ ಉಳ್ಳವರಾಗಬೇಕು. ಬೇರೆಯವ್ರು ಹೇಗೇಗೋ ಮಾಡ್ಕೊಳ್ತಾರೆ ಹಬ್ಬ ಹರಿದಿನಗಳನ್ನು, ಕುಡ್ಕೊಂಡು ತಿನ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು. ನಾವು ಎಲ್ಲರೂ ಪ್ರಪಂಚವನ್ನು ಸುತ್ತಬೇಕು. ನಮ್ಗೆ ಏನೇನು ಖುಷಿ ಕೊಡುತ್ತೋ ಒಳ್ಳೆಯ ರೀತಿಯಲ್ಲಿ ಅದನ್ನೆಲ್ಲ ಅನುಭವಿಸ್ಬೇಕು. ಎಲ್ಲರೂ ನಮ್ಮ ದೇಶದಲ್ಲಿರೋದು ಹಿಮಾಲಯಾಸು, ಎಲ್ಲರೂ ಒಂದ್ಸಲಿ ಹೋಗಿ ಬರಬೇಕು. ಅಲ್ಲಿ ಬೀಳ್ತಾರ ಒಂದು ಸ್ನೋ ಆಗ್ಬೋದು, ಐಸ್ ಆಗ್ಬೋದು, ಆ ಟೆಂಪ್ರೇಚರ್ಸು, ಯಾರು ಜನ ಇಲ್ಲದೇ ಇರತಕ್ಕಂಥ ಜಾಗ, ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದು, ಇವೆಲ್ಲ ಅದ್ಭುತವಾಗಿರುತ್ತೆ. ಸೊ ಎಲ್ಲರೂ ಹೋಗಿ ಅನುಭವಿಸ್ಬೇಕು. ಸೊ ದೇವ್ರು ಯಾವಾಗ ಕಾಣ್ತಾನೆ? ಅರ್ಹತೆ ಇದ್ದಾಗ ಮಾತ್ರ. ದೇವರು ಅನ್ನೋದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ. ಅವನು ಸೂರ್ಯನ ರೀತಿ ಅಂದ್ಕೊಳ್ಳೋಣ. ಈಗ ನಾವು ಸೂರ್ಯನ ರೀತಿ, ದೇವರು ಸೂರ್ಯ ಅಂದ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಸೂರ್ಯನ ಮಧ್ಯಾಹ್ನ ನೋಡೋದಕ್ಕೆ ಆಗಲ್ಲ. ನೋಡಿ ಅವನು ಕಾಣ್ತಿದ್ದಾನೆ. ಹೌದು, ದೇವರ ಒಂದು ಸಣ್ಣ ಒಂದು ಡಸ್ಟ್, ಏನು ದೊಡ್ಡದಿಲ್ಲ, ಅದೆಷ್ಟೋ ಲಕ್ಷ ಕೋಟಿ ಸೂರ್ಯಗಳಿದಾವೋ. ಈ ಎಲ್ಲ ಸೃಷ್ಟಿ ಮಾಡಿದಂಥ ಭಗವಂತ ಒಂದು ಕಾಲು ಧೂಳಿಗೆ ಸಮವಾದ ಆ ಒಂದು ಸೂರ್ಯನನ್ನೇ ನಾವು ನೋಡೋದಕ್ಕಾಗಲ್ಲ ಅಂತಂದರೆ ಇನ್ನೆಷ್ಟು ಪ್ರಕಾಶವಾಗಿ ಇರಬೇಡ ಆ ಒಂದು ಯೂನಿವರ್ಸ್ ತತ್ವ. ಇನ್ನು ಅದನ್ನು ನೋಡೋಕ್ಕಾಗುತ್ತಾ? ಒಂದು ವೇಳೆ ದೇವ್ರ ಹತ್ರಕ್ಕೆ ಬಂದುಬಿಟ್ರೆ ನಾವೆಲ್ಲ ಸುಟ್ಟೋಗ್ಬಿಡ್ತೀವೇನೋ. ವೆನ್ ಐ ಬಿಕಮ್ ಸನ್ಲೈಟ್, ಪ್ರಾಬಬ್ಲಿ ಅವತ್ತು ಈಗ ಸನ್ಲೈಟ್ ಸನ್ ಅಂದ್ಕೊಳ್ಳಿ. ಈಗ ನಾನು ದೈವತ್ವ ಬಂತು, ನಾನು ದೇವ್ರ ರೀತಿ ಆದೆ ಅಂದ್ಕೊಳ್ಳಿ. ಅವತ್ತು ನಾನು ಮೇಡಮ್ ಇಬ್ಬರು ಕಾಫಿ ಕುಡಿಯೋಕ್ಕೆ ಹೋಗ್ಬೋದು. ಬಿಕಾಸ್ ಅವ್ರ ದೇವರು, ನಾನು ಈಗ ದೇವರಿಗೆ ಮ್ಯಾಚ್ ಆಗೋ ಥರ ಅರ್ಹತೆ ಯೋಗ್ಯತೆ ತಗೊಂಡಿದ್ದೀನಿ. ವಿ ಬೋತ್ ಕ್ಯಾನ್ ಗೋ ಹ್ಯಾವ್ ಅ ಟೀ, ವಿ ಬೋತ್ ಕ್ಯಾನ್ ಗೋ ಫಾರ್ ಅ ವಾಕ್. ದೇವರು ನಾವಿಬ್ಬರು ಕ್ರಿಕೆಟ್ ಆಡ್ಬೋದು. ಸಿ ವಿ ಕ್ಯಾನ್ ಬಿ ಗುಡ್ ಫ್ರೆಂಡ್ಸ್ ವೆನ್ ಐ ಬಿಕಮ್ ಲೈಕ್ ಗಾಡ್. ಯು ಹ್ಯಾವ್ ಟು ಬಿ ಮೈಂಡ್ಫುಲ್ ಆಫ್ ದ್ಯಾಟ್. ಒಂದು ಕತ್ತೆ ಕೇಳ್ಕೊಳ್ಬಾರ್ದು, ಪಾರ್ಟ್ನರ್ಶಿಪ್ ಮಾಡಿ. ನೀವು ಯಾರಾದರೂ ಕತ್ತೆ ಜೊತೆ ಪಾರ್ಟ್ನರ್ಶಿಪ್ ಮಾಡ್ತೀರಾ? ಈ ಮನುಷ್ಯ ಇರೋ ಸ್ವಭಾವ ಹೇಗೆ ಗೊತ್ತಾ? ನಾವು ಕತ್ತೆಗಳಾಗಿರ್ತೀವಿ, ಬಟ್ ನಾವು ಕೋರ್ಕೊಳ್ಳೋದು ನಾನು ಪ್ರಧಾನಮಂತ್ರಿಯವ್ರ ಜೊತೆ ಊಟ ಮಾಡಬೇಕು. ಈ ಕತ್ತೆಗೆ ಜಾಗ ಕೊಡ್ತಾರಾ ಪ್ರಧಾನಮಂತ್ರಿಗಳು? ನೀವೇ ಯೋಚನೆ ಮಾಡಿ. LKG ಮಕ್ಕಳ ಜೊತೆ ನೀವು MBA PhD ಓದ್ತಿರ್ತೀರ, ನೀವಿಬ್ಬರು ಕೂತ್ಕೊಂಡು ಜಾಯಿಂಟ್ ಕಂಬೈನ್ ಸ್ಟಡಿ ಮಾಡ್ತೀರಾ? ಯಾರೋ ನಿಮ್ಮ ಮನೆಯಲ್ಲಿ ಪ್ರೀ ನರ್ಸರಿ ಓದ್ತಿರ್ತಾರೆ, ಬನ್ನಿ ಅಂಕಲ್ ನಾವಿಬ್ಬರು ಕಂಬೈನ್ ಸ್ಟಡಿ ಮಾಡೋಣ ಅಂತಂದರೆ ನೀವು ಮಾಡ್ತೀರಾ? ಆಫ್ಟರ್ ಆಲ್ ನೀವೇ ಮಾಡಲ್ಲ ಅಂತಂದರೆ ನೀವೆಲ್ಲಿ, ನಾವೆಲ್ಲಿ, ದೇವರೆಲ್ಲಿ? ಅವನು ನೋಡೋದಕ್ಕಾಗುತ್ತಾ? ಏನ್ರಿ ಮಾತಾಡ್ತಿದ್ದೀರಾ? ಗೊತ್ತಾಗ್ತಿದೆಯಾ ಮೇಡಮ್? ಸೊ ಕ್ವೆಶನ್ ಕೇಳೋದಕ್ಕೂ ಒಂದು ಸ್ವಲ್ಪ. ಸೊ ಹಾಗಾಗಿ ನಾವು ಇದೆಲ್ಲ ಧ್ಯಾನಗಳನ್ನು ಮಾಡಿ ಇದೆಲ್ಲವನ್ನು ಪಡ್ಕೊಂಡಾಗ ಖಂಡಿತವಾಗಿಯೂ ಒಂದಿನ ದೇವರು ನಾವು ಒಂದಾಗ್ತೇವೆ. ಯಾವಾಗ? ಧರ್ಮ, ಅರ್ಥ, ಕಾಮ, ಇವು ಮೂರನ್ನು ಸಂಪೂರ್ಣವಾಗಿ ಯಾರು ಭೂಲೋಕದಲ್ಲಿ ಅನುಭವಿಸ್ತಾರೋ ಅವ್ರಿಗೆ ಮೋಕ್ಷ ಸಿಗುತ್ತೆ. ಆ ಮೋಕ್ಷ ಅನ್ನೋ ಮನಸ್ಥಿತಿ ಬಂದಾಗ ನಾವು ದೇವರು ಒಂದೇ, ಯೂನಿವರ್ಸು ಒಂದೇ. ಸೊ ಇದ್ರ ಬಗ್ಗೆ ಎಲಾಬ್ರೇಟಾಗಿ ವರ್ಕ್ಶಾಪಲ್ಲಿ ತಿಳ್ಕೊಳ್ಳೋಣ. ಬಟ್ ಫಾರ್ ನೌ ಐ ಥಿಂಕ್ ಇಟ್ ಈಸ್ ಇನಫ್. ಓಕೆ ಗುರುಗಳೇ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಏನೊಂದು ಟೆಕ್ನಿಕ್ನ ಹೇಳ್ಕೊಡ್ತೀರಿ ಗುರುಗಳೇ? ಒಂದು ಅಫರ್ಮೇಷನ್ ಇದೆ, ನಾನು ಹೇಳ್ತೇನೆ. ನನಗೆ ಬಹು ಮೂಲಗಳಿಂದ ಹಣ, ಆಸ್ತಿ, ಐಶ್ವರ್ಯಗಳು ನನ್ನ ಬಳಿ ಹೇರಳವಾಗಿ ಬರುತ್ತಿದೆ. ನನಗೆ ನಾನು ಅಂದುಕೊಂಡಿದ್ದೆಲ್ಲವೂ ಸುಲಭವಾಗಿ ಆಗುತ್ತಿದೆ. ನಾನು ಎಷ್ಟು ಹಣವನ್ನು ಬೇಕಾದರೂ ನನ್ನ ಜೀವನಕ್ಕೆ ಸ್ವೀಕರಿಸಲು ತಯಾರಾಗಿದ್ದೇನೆ. ನಾನು ಮೂಲತಃ ಪರಬ್ರಹ್ಮನ ಸ್ವರೂಪವಾಗಿರುವುದಕ್ಕೆ ನನಗೆ ಎಲ್ಲವೂ ಸುಲಭವಾಗಿ ಸಾಧ್ಯ. ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಐ ಆಮ್ ರಿಚ್, ಹೆಲ್ದಿ ಆ್ಯಂಡ್ ವೆಲ್ದಿ. ಸೊ ಈ ಅಫರ್ಮೇಷನ್ನ, ಈ ಮಂತ್ರವನ್ನು ನಾವು ಯಾವಾಗ ಪದೇ ಪದೇ ಹೇಳ್ತಿರ್ತೇವೋ ಈ ನೆಗೆಟಿವ್ಸ್ ಎಲ್ಲ ಹೋಗಿ ಪಾಸಿಟಿವಿಟಿ ಹೆಚ್ಚಾಗಿ ನಮಗೆ ಏನು ಬೇಕೋ ಅದು ಯೂನಿವರ್ಸನ್ನು ಕೇಳ್ಕೊಂಡಂಗಾಗುತ್ತೆ, ಅದು ಕೊಡೋದಕ್ಕೆ ತಯಾರಾಗುತ್ತೆ. ಸೊ ಪ್ಲೀಸ್ ಕೀಪ್ ರಿಪೀಟಿಂಗ್ ದಿಸ್ ಅಗೇನ್ ಆ್ಯಂಡ್ ಅಗೇನ್. ಎಸ್. ಓಕೆ ಗುರುಜಿ, ಹಾಗಾದರೆ ಈ ಅಫರ್ಮೇಷನ್ನ ಮರೀದಿರ ಎಲ್ಲರೂ ಬರ್ಕೊಂಡು ಕಲ್ತ್ಕೊಂಡು ದಯವಿಟ್ಟು ಎವ್ರಿ ಡೇ ಯೂಸ್ ಮಾಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಧನ್ಯವಾದ.